ಕಲುಷಿತ ನೀರನ್ನ ಸೇವಿಸಿ 66 ವರ್ಷದ ವೃದ್ಧೆ ಸಾವನ್ನಪ್ಪಿದ್ದಾರೆ. ಇದು ಸಂಬಂಧಪಟ್ಟ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಹಾಗೆ ಬೇಜವಾಬ್ದಾರಿ. ಯಾರು ಹೊಣೆ ಹೊತ್ಕೊಂತಾರೆ ಹಾಗಾದ್ರೆ? ಹೊಸಪೇಟೆ ತಾಲೂಕಿನ ಕಾರಿಗನೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಗೆ ವೃದ್ಧೆಯನ್ನು ದಾಖಲು ಮಾಡಲಾಯಿತು. ಆದರೆ ದುರದೃಷ್ಟವಶಾತ್ ಆಕೆ ಸಾವನ್ನಪ್ಪಿದ್ದಾರೆ. ಕಲುಷಿತ ನೀರನ್ನು ಸೇವಿಸಿ 30ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಸೀತಮ್ಮ. ಬಳಿಕ ಬಳ್ಳಾರಿ ಬಿಮ್ಸ್ಗೆ ಸೀತಮ್ಮಳನ್ನ ದಾಖಲು ಕೂಡ ಮಾಡಲಾಯಿತು. ನಿನ್ನೆ ಸಂಜೆ ಚಿಕಿತ್ಸೆ ಫಲಿಸದೆ ಸೀತಮ್ಮ ಕೊನೆಯುಸಿರೆಳೆದಿದ್ದಾರೆ. ಇದು ಅಧಿಕಾರಿಗಳ, ಸಂಬಂಧಪಟ್ಟ ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೆ ನಿರ್ಲಕ್ಷ್ಯ ಅವರದ್ದು. ಯಾಕೆ ಹಾಗಾದ್ರೆ ಟ್ಯಾಂಕ್ಗಳು ಅಥವಾ ಕ್ಲೀನ್ ಮಾಡೋಕ್ಕಾಗಲ್ವಾ? ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್ ಚೌಹಾಣ್, ಯಾರು ನಿರ್ಲಕ್ಷ್ಯದು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಗೊತ್ತೇ ಅಲ್ವಾ ಹಾಗಾದ್ರೆ ಅವರಿಗೆ? ನಿಜಕ್ಕೂ ಕೂಡ ಡಿಕೇಶ್, ಇದು ಹೊಸಪೇಟೆ ಸ್ಥಳೀಯ ನಗರಸಭೆಯ ದಿವ್ಯ ನಿರ್ಲಕ್ಷ್ಯ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ಒಂದು ವೃದ್ಧೆಯ ಪ್ರಾಣ ಹೋಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ನಾವಿದ್ದೀವಿ, ಯಾವ ಪ್ರದೇಶಗಳು ಯಾವ ರೀತಿ ಇದಾವೆ ಅಂತ ಹೇಳಿ ಹೇಳೋದಾದ್ರೆ, ಏನು ಇಲ್ಲಿರ್ತಕ್ಕಂತಹ ಕಾರಿಗನೂರು ಕ್ಯಾಂಪ್ ಇದೆ. ಈ ಕಾರಿಗನೂರು ಕ್ಯಾಂಪ್ ನ ಬಳಿ ಇರ್ತಕ್ಕಂಥದ್ದು. ಇದೇ ಒಂದು ಕ್ಯಾಂಪ್ ನಲ್ಲಿ ಸುಮಾರು ಕಲುಷಿತ ನೀರನ್ನ ಸೇವನೆ ಮಾಡಿ 30ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿರ್ತಕ್ಕಂತಹ ಆ ಸ್ಥಳದಲ್ಲೇ ನಾವಿದ್ದೀವಿ. ಗಮನಿಸಬಹುದು, ಈ ಸಣ್ಣ ಪುಟ್ಟ ಮನೆಗಳು, ಬಡವರ ಗುಡಿಸಲುಗಳು ಯಾವ ರೀತಿ ಇದಾವೆ. ದುಡಿದು ತಿಂತಕ್ಕಂಥ ಜನ, ದಿನನಿತ್ಯ ಕೂಲಿ ಮಾಡ್ತಕ್ಕಂಥ ಜನ. ಈ ಒಂದು ಜನರ ಬಗ್ಗೆ ಇಷ್ಟೊಂದು ತಾತ್ಸಾರ ಯಾಕೆ ಅಂತಕ್ಕಂಥದ್ದು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಅಂತಕ್ಕಂಥದ್ದನ್ನ, ಈ ಒಂದು ಪ್ರಶ್ನೆಯನ್ನ ಎತ್ತಬೇಕಾಗಿರ್ತಕ್ಕಂಥ ದೃಶ್ಯ ಇಲ್ಲಿ ಮೇಲ್ನೋಟಕ್ಕೆ ನಾವು ನೋಡೋದಾದ್ರೆ ನಿಜಕ್ಕೂ ಕೂಡ ಒಂದು ವಾಟರ್ ಟ್ಯಾಂಕ್ ಏನಿದೆ, ಆ ವಾಟರ್ ಟ್ಯಾಂಕ್ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಆದ್ರೆ ಆ ವಾಟರ್ ಟ್ಯಾಂಕ್ ನ ದೃಶ್ಯಗಳಲ್ಲಿ ನಾವು ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಆ ವಾಟರ್ ಟ್ಯಾಂಕ್ ಅನ್ನ ಸಂಪೂರ್ಣವಾಗಿ ಸ್ವಚ್ಛ ಮಾಡದೇ ಇರತಕ್ಕಂಥದಕ್ಕಾಗಿನೇ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು, ದೊಡ್ಡ ದುರಂತ ಸಂಭವಿಸಿರ್ತಕ್ಕಂಥದ್ದು. ಮುಂದೊಂದು ದಿನ ಇನ್ನೂ ಹೆಚ್ಚು ಜನರು ಕೂಡ ಕಲುಷಿತ ನೀರಿಗೆ ಎಲ್ಲೋ ಒಂದ್ ಕಡೆ ಅಸ್ವಸ್ಥರಾಗ್ತಾರೆ ಅಂತಕ್ಕಂತಹ ಆತಂಕದಲ್ಲಿ ಈ ಒಂದು ಕ್ಯಾಂಪ್ ನ ಜನ ಇರ್ತಕ್ಕಂಥದ್ದು. ಡಿಕೇಶ್, ಯಾಕೆ ಅಂತ ಹೇಳಿ ಹೇಳೋದಾದ್ರೆ, ಈಗ ಒಂದು ಜೀವ ಬಲಿಯಾಗಿದೆ. ನಮ್ಮಗಳ ಪರಿಸ್ಥಿತಿ ಏನು ಅಂತಕ್ಕಂಥದ್ದು, ಮಕ್ಕಳು, ವೃದ್ಧರು ಸೇರಿದಂತೆ ಇಲ್ಲಿ ದುಡಿತಕ್ಕಂತಹ ಜನ, ಕೂಲಿ ಕಾರ್ಮಿಕರು ಒಂದು ಆತಂಕದಲ್ಲಿರ್ತಕ್ಕಂಥದ್ದು. ಒಂದ್ ಕಡೆ ಶಾಸಕರು ಮತ್ತೆ DC ಅವರು ಭೇಟಿಯನ್ನ ಕೊಡ್ತಾರೆ. ಆದ್ರೆ ಯಾಕೆ ಅಂತೇಳಿ ಪರಿಶೀಲನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಇದಕ್ಕೆ ಆ ಟ್ಯಾಂಕರ್ ಅನ್ನ ಸ್ವಚ್ಛತೆ ಮಾಡದೇ ಇರ್ತಕ್ಕಂಥದ್ದು, ಮೇಂಟೈನ್ ಮಾಡದೇ ಇರ್ತಕ್ಕಂಥದ್ದು ಮತ್ತು ನೀರು ಮಿಶ್ರಣ ಆಗಿರ್ತಕ್ಕಂಥದ್ದು ಇದಕ್ಕೆ ಮೂಲ ಕಾರಣ ಅಂತೇಳಿ ಹೇಳಲಾಗ್ತಾ ಇದೆ. ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಮುಲಾಜಿಗೆ ಬಗ್ಗಲ್ಲ, ನಾನು ಕ್ರಮವನ್ನು ತಗೊಳ್ತೇನೆ ಅಂತಕ್ಕಂಥ ಮಾತನ್ನ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ಆದ್ರೆ ಇದುವರೆಗೂ ಕೂಡ ಒಬ್ಬ ಅಧಿಕಾರಿಗಳಾಗ್ಲಿ, ಒಬ್ಬ ಸಿಬ್ಬಂದಿಯ ತಲೆದಂಡ ಆಗದೆ ಇರ್ತಕ್ಕಂಥದ್ದು ಇಲ್ಲಿ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.